ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಶಿವಾನಿ. ಹಾಯ್ ಪೃಥ್ವಿ. ಆಯ್ತಾ ಸರ್? ಹಾಯ್ ಮಗ. ಇಲ್ಲಿ ಗಂಟ ನನ್ನ ಜೊತೆನೇ ಬಂದ. ಕಣ್ಮಾಯ ಕಣ್ಚಿತ್ರ ಅನ್ನೋಂಗೆ ಅದು ಯಾವ ಗಳಿಗೆಲ್ಲ ಉಕ್ಕಿ ಪಕ್ಕಕ್ಕೆ ಹೋದ ಇವನು. ಒಯ್ಯನ್ ಪಾಠ ಕೇಳಿದ್ರೆ ಆಟೇನಂತಲ್ಲ, ಅದಕ್ಕೆ ಒಯ್ಯನ್ ಕ್ಲಾಸ್ ಬಂದಾಗಿಲ್ಲ ಎಸ್ಕೇಪ್ ಆಗಿ ತಣ್ಣಗೆ ಐಸ್ ತಿನ್ಕೊಬಿಡ್ತೀನಿ. ಲೋ ಇದೆ ಸಾ, ನೀನೇನಾರ ಗೊತ್ತಿಲ್ಲ? ಮಗ ನಾನು ಒಬ್ಬನೇ ಅಲ್ಲ, ನಮ್ಮ ಶಿವಾನಿನೂ ಬರ್ತಾಳೆ. ನಾನಾ? ಇರ್ಲಿ ಬಾ ಶಿವಾನಿ. ಆ ಅಪ್ಪ ಮಾಡೋ ಪಾಠಕ್ಕಿಂತ ಐಸ್ ಕ್ರೀಮ್ ಎಷ್ಟೋ ಸಕ್ಕತ್ತಾಗಿರ್ತದೆ. ಸರಿ, ಪೇರೆಂಟ್ಸ್ ಮೀಟಿಂಗ್ ಮುಗಿದ್ಮೇಲೆ ಹೋಗೋಣ. ಇಲ್ಲ ಪುರುಷೆ ಬಾರಲ್ಲ ಇಲ್ಲಿ. ಶಿವಾನಿ ಒಂದು ನಿಮಿಷ ಬರ್ತೀನಿ. ಏನ್ ಡ್ಯಾಡಿ? ಯಾರಲ್ಲ ಅದು? ನನ್ನ ಫ್ರೆಂಡು. ಅಲ್ಲಕ್ಕಲ್ಲ, ನಿನಗೋಸ್ಕರ ಕಾಲೇಜ್ ಗಂಟೆ ಬಂದೀವಿ. ನೀನು ನೋಡ್ರೆ ಆ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ. ಯಾರಲ್ಲ ಅವಳು? ಯಾವಾಗಲೂ ಅವಳ ಜೊತೆನೇ ಇರ್ತೀಯಲ್ಲ, ಏನು ಇರ್ತೀಯ? ನಿಮ್ದೊಳ್ಳೆ ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ. ಅದು ಸರಿ, ಏನು ಕರೆದಿದ್ದು? ರಾಜಿ ಬರೋಕ್ಕಿಲ್ಲ ತಾನೆ? ಆವಾಗಲೇ ಹೇಳಿದ್ನಲ್ಲ ಡ್ಯಾಡಿ, ಕರ್ದಿಲ್ಲ ಅಂತ. ಸರಿ ಏಯ್ ನಿಂತ್ಕೊಳ್ಳಿ. ನಿಂತ್ಕೊಂಡೆ. ಶಿವಾನಿ ಸುಮ್ಮನೆ ನೋಡಿದ್ಯಾ? ಅವಳೇ ಫಸ್ಟ್ ಬರ್ತಾಳೆ ಅನ್ನೋ ಕಾನ್ಫಿಡೆನ್ಸು ಅವಳ ಮುಖದಲ್ಲಿ ತುಂಬಿ ತುಳುಕಾಡ್ತಿದೆ. ನಿಮ್ಮ ಕಾಲೇಜು ಶಾನ ಸಂದಾಗದೆ. ಇದು ಪರೀಕ್ಷೆ ಸಂದಾಗ ಬರ್ದಿದ್ದೀವಿ ತಾನೆ? Come with me. ಪುಟ್ಟಮ್ಮೆ ಮುತ್ತು ಫೋನ್ ಮಾಡ. ಹಲೋ ಹಲೋ, ಕೇಳ್ತಿದ್ಯಾ? ಏನು ಲೈಸ್ಯಾ? ಓ ಅದಾ, ಅಲ್ಲಿ ಹುಣಸೆ ಹುಳಿ ಐತೆ, ಅದಕ್ಕೆ ಒಂಚೂರು ನೀರು ಹಾಕಿ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು, ಮೆಂತ್ಯ, ಜೀರಿಗೆ ಹಾಕಿ ಚೆನ್ನಾಗಿ ಕೂತ್ಸು. ಕೊತ 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 ಅಂತ ಕುದಿ ಬರ್ತದಲ್ಲ, ಆವಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು. ಇದನ್ ಕಾಕ ಹೋಟೆಲ್ ಅನ್ಕೊಂಡಿದ್ದೀರಾ? ಇಷ್ಟು ಕಿತ್ಕೊಂಡು ಮಾತಾಡ್ತಿದ್ದೀರಲ್ಲ, ಎಲ್ಲಿದ್ದೀನೇನೋ ಸ್ವಲ್ಪ ಸೆನ್ಸ್ ಆದ್ರೂ ಇರ್ಲಿ. ಏಯ್, ಯಾರ ಹತ್ರ ಸೆನ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಅವ್ರೇ ನಿನ್ ಕಿವಿ ಅಂತಂದು ಹೇಳಿದ್ರ? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸು ನಿನಗಿದ್ಯಾ ಅಂತ ಮೊದಲು ತಿಳ್ಕೊ. ಹೋಗ್ಲಿ ಬಿಡು ಸುಮ್ಮ, ಏನೋ ಬಾಯ್ತದ್ ಹೇಳ್ತಾವಳ. ಪಾಠ ಕಲಿಯೋ ಜಾಗದಾಗೆ ಹಿಂಗೆಲ್ಲ ಮಾತಾಡಬಾರ್ದು. ಹೋಗ್ಲಿ ಬಿಡು. ಯಾಕವ ಬಿಡ್ಬೇಕು? ನಾನು ನಮ್ಮನೆ ನೋಡ್ತಾವ, ಸುಮ್ಕಿರು. ಕೆಪ್ಪಾಗೈತೆ ಕಣವ, ನೀ ಇಸ್ಯ ಬಿಟ್ಬಿಡು. ಫೋನ್ ತತ್ತ ಇಲ್ಲಿ, ಇನ್ನು ಇಸ್ಕೊಂಡಿದ್ದೀನಿ, ಏನು ಮಾತಾಡಕ್ಕಿಲ್ಲ ಬಿಡು. ಏನ್ ಡ್ಯಾಡಿ, ಫೋನಲ್ಲಿ ಯಾರಾದ್ರು ಹಿಂಗ್ ಮಾತಾಡ್ತಾರಾ? ಪಾಪ ಶಿವಾನಿ. ಶಿವಾನಿ, ಇವ್ರು ನಮ್ಮ ಡ್ಯಾಡಿ. ಹಾಯ್ ಅಂಕಲ್. ಹಾಯ್ ಸುಮಾ, ಇವರೇನಾ ನಿಮ್ಮ ಪೇರೆಂಟ್ಸು? ಶಿವಾನಿ ಎಲ್ಲಿ? ಆಂಟಿ ಅಂಕಲ್ ಬಂದಿಲ್ವಾ? ನಮ್ಮ ಮಮ್ಮಿ ಡ್ಯಾಡಿ ಏನೋ ಖಾಲಿ ಬಿದ್ದಿದ್ದಾರೆ ಅನ್ಕೊಂಡ್ಯಾ? ಅದರಲ್ಲೂ ಜೋಡಿಯಾಗಿ ಬರೋದಿಕ್ಕೆ. ನಮ್ಮ ಡ್ಯಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರಿಗೆ ಇಷ್ಟೆಲ್ಲ ಟೈಮ್ ಇರಲ್ಲ. ಯಾರನ್ನ ನೋಡ್ಕೊಂಡು ಏನ್ ಹೇಳ್ತಿದ್ಯಾ ಶಿವಾನಿ? ಏನ್ ಮಾತ್ಕು ತಪ್ಕೊಂಡು ಹಿಂಗ ಆಡ್ತಿದ್ಯಾ? ಸುಮ್ಕಿರೋಯಿ. ಸರಿಯಾಗಿ ಹೇಳಿದ್ರಿ, ನಿಮ್ ಮಗಳು ಸುಮ್ನಿದ್ರೆ ಅವಳಿಗೆ ಒಳ್ಳೇದು, ಇಲ್ಲ ಅಂದ್ರೆ ಶಿವಾನಿ. ಪುರುಷೆ ಏಯ್, ಜಾಸ್ತಿ ಆಡ್ಬೇಡ ಸುಮಾ. ಜಾಸ್ತಿ ಆಡ್ತಿರೋದು ನೀನು. ನಿನ್ ಕೊಬ್ನ ಇಂಥ ವಿಷಯದಲ್ಲ ಮಾರ್ಕ್ಸ್ ಅಲ್ಲಿ ತೋರ್ಸೆ.
ಹೋ, ಮಾರ್ಕ್ಸ್ ಬಗ್ಗೆ ಮಾತಾಡ್ತೀಯಾ? ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ನನ್ ಬಂದ್ರೆ ಏನ್ ಮಾಡ್ತೀಯಾ? ಇಲ್ಲ, ಬರಲ್ಲ. ಜಾಸ್ತಿ ಮಾರ್ಕ್ಸ್ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ದೆ. ಇನ್ ಕೇಸ್ ಹಾಗೇನಾದ್ರೂ ಆದ್ರೆ ನಾನು ಈ ಕಾಲೇಜಿಗೆ ಬರೋದೇ ಬಿಟ್ಬಿಡ್ತೀನಿ. ಓಹೋ, ಸರಿ. ಹಾಗಾದ್ರೆ ಅಕಸ್ಮಾತ್ ಏನಾದ್ರೂ ನನ್ಗಿಂತ ನಿನ್ಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ತೀನಿ. ಕಾಲೇಜ್ ಬಿಡೋ ಮಾತೆಲ್ಲ ಯಾಕೆ ಆಡ್ತಿದ್ಯಾ ಶಿವಾನಿ? ಅಯ್ಯಯ್ಯೋ, ಶಿವನಿದ್ ಕಾಲೇಜ್ ಇವತ್ತೇ ಕೊನೆ ದಿನ. ಏನಪ್ಪ ಮಾಡೋದು? ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಮ್ಯಾಮ್. ವಾರ್ಮ್ ವೆಲ್ಕಮ್ ಟು ಆಲ್ ಪೇರೆಂಟ್ಸ್. ನಾವಿವತ್ತು ಇಲ್ಲಿ ಸೇರಿರೋ ಉದ್ದೇಶದ ಬಗ್ಗೆ ನಮ್ಮ ಪ್ರಿನ್ಸಿಪಾಲ್ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ. ನಾನು ಯಾಕೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಸ್ಕೊಂಡಿದ್ದೀನಿ ಅಂದರೆ, ನಮ್ಮ ಕಾಲೇಜಲ್ಲಿ ನಿಮ್ಮ ಮಕ್ಕಳೆಲ್ಲ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ನನ್ನಿಷ್ಟ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಇನ್ವೈಟ್ ಮಾಡಿ. ಇನ್ನು ಹೆಚ್ಚೊತ್ತು ಕಾಯ್ತಲ್ಲ, ಲೆಕ್ಚರರ್ ಯಾರಿಗೆ ಅಡ್ರೆಸ್ ಮಾಡ್ತಾರೆ ಅವರು ಪೇರೆಂಟ್ಸ್ ಜೊತೆ ಒಳಗಡೆ ಹೋಗ್ಬೇಕು. ಓಕೆ ಸರ್. ಭರತ್, ಕೂತ್ಕೊಳ್ಳಿ. ಆಕಾಂಕ್ಷ, ಕಷ್ಟದಲ್ಲಿ ಮನೆಗೆ ಸೇರ್ಕೊಂಡಿದಾರಲ್ಲ ಪಾಪ, ನಿಮ್ಗೇನು ನೋವು ಆಗ್ಬಾರ್ದು ಅಂತ ನಾವು ಪ್ರತಿಯೊಂದು ಹೆಜ್ಜೆನೂ ಜೋಪಾನವಾಗಿ ಇಡ್ತಿದ್ರೆ ನೀವಿಬ್ರು ಸೇರ್ಕೊಂಡು ನಮ್ಮ ಕಾಳುಗಳನ್ನೇ ಕತ್ತರಿಸಕ್ಕೆ ಹೊಟ್ಟಿದ್ದೀರಾ? ನೇಹ, ಆ ನಂಜವನೇ. ಸಾಕ್, ಬಾಯಿ ಮುಚ್ಚಿ. ಅವತ್ತು ನಾನು ನಿಮ್ಮ ಮೇಲೆ ಸಂಶಯ ಪಟ್ಟು ಪ್ರಶ್ನೆ ಮಾಡಿದ್ದಲ್ಲ. ಅಪ್ಪಿ ತಪ್ಪಿ ನಂಜಮ್ಮ ನಿಮ್ಮಿಂದ ಸತ್ಯ ತಿಳ್ಕೊಂಡ್ರ ಅನ್ನೋ ಗಾಬರಿ ಇತ್ತಷ್ಟೇ. ಆದ್ರೆ ಈಗ ಅರ್ಥ ಆಗ್ತಿದೆ, ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಎಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನಿನಗೆ ಮೋಸ ಆಗಿರೋದು ನಿಜ ರಾಧ, ಆದ್ರೆ ನೀನ್ ಅದಕ್ಕೋಸ್ಕರ ಸೇಡ್ ತೀರ್ಸ್ಕೊಳಕ್ ಹೊರಟಿದ್ಯಲ್ಲ, ಅದು ತಪ್ಪು. ಅದು ಆ ನಂಜಮ್ಮನ್ ಜೊತೆ ಸೇರ್ಕೊಂಡು ಹೀಗೆ ಮಾಡ್ತಿದ್ದೀರಲ್ಲ. ಪಾಪ ಅತ್ತೆಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ನೆ ನಂಬ್ಕೊಂಡಿದಾರ ಅವರು. ನಿಮ್ಗೆ ಆಶ್ರಯ ಕೊಟ್ಟಿರೋ ಮನೆಗೆ ಮೋಸ ಮಾಡಕ್ ಹೇಗಾದ್ರೂ ಮನ್ಸು ಬರತ್ ನಿಮ್ಗೆ. ಸಾಕು ನಿಲ್ಸ. ರಾಧಾ, ನೀನ್ ಸುಮ್ಮನೆ ರಮ್ಮ. ಮುಚ್ಚು ಮರ, ಇನ್ನೇನು ಇಲ್ಲ, ಎಲ್ಲ ಕದ್ದು ಕೇಳಿಸ್ಕೊಂಡಿದ್ರಲ್ಲ. ಹಾ, ಆಮೇಲೆ ನಂಜಮ್ಮನ್ ಜೊತೆ ನಾವು ಸೇರ್ಕೊಂಡಿರೋದಲ್ಲ, ಅವಳೇ ಬಂದು ನಮ್ ಜೊತೆ ಸೇರ್ಕೊಂಡಿದ್ದಾಳೆ. ಏನಂತೆ ನೀನು? ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇದ್ದೀರಾ? ಯಾರೇ ಕಷ್ಟದಲ್ಲಿರೋದು? ಈ ಮನೆಗೆ ಕಾಲಿಡೋದಕ್ಕೂ ಮುಂಚೆ ನಾವು ಚೆನ್ನಾಗೇ ಇದ್ವಿ. ಈ ಮನೆಗೆ ಕರ್ಸಿ ಮದ್ವೆ ಅನ್ನೋ ಆಸೆ ಹುಡ್ಸಿ ಈಗ ಬೀದಿ ಲೋಗಳು ಯಾವಳನ್ನ ಕರ್ಕೊಂಡ್ ಬಂದು ಮನೆ ಸೊಸೆ ಅಂತ ಹೇಳಿದ್ರೆ ಸಹಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಕಂಟಿ ಮಾವ ಯಾವತ್ತಿದ್ರು ನನಗ್ ಸೇರ್ಬೇಕಾದವನು. ನೀನು ನೀನು ಬೀದಿಲಿ ಇರ್ಬೇಕಾದವಳು. ನಿನಗ್ ನನ್ ಮೇಲಿರೋ ಕೋಪ ನ್ಯಾಯನೇ, ಶ್ರೀ ಮೇಲಿರೋ ಪ್ರೀತಿನೂ ನ್ಯಾಯನೇ. ಆದ್ರೆ ಮರಿಬೇಡ ರಾಧಾ, ನನಗೆ ಮತ್ತೆ ಶ್ರೀಗೆ ಮದ್ವೆ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.